ನೋಡಿ, ಹೋರಾಟಗಳು ಏನೇನು ನಡೆದಿದೆ ಇದುವರೆಗೂ ಕಳೆದ 20 ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೋರಾಟಗಳಲ್ಲೂ ಜೆಡಿಎಸ್ ಅವರದೇ ಆದಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಮ್ಮದೇ ಆದಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀರಿ. ಕೆಲವು ಹೋರಾಟಗಳನ್ನು ಒಟ್ಟೊಟ್ಟಿಗೇನು ಮಾಡಿದಿರಿ, ಮುಂದೇನೂ ಒಟ್ಟೊಟ್ಟಿಗೆ ಮಾಡ್ತೀರಿ. ನಾವು ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಆ ರೀತಿಯಾದಂಥ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಅದಕ್ಕೆ ನೋಡೋಣ, ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡೆತ್ ನೋಟು ಬಹಿರಂಗ ಆಗಿರಲಿಲ್ಲ. ಇವತ್ತು ಮಾಧ್ಯಮಗಳೆಲ್ಲ ಬಹಿರಂಗ ಆಗಿದೆ. ಡೆತ್ ನೋಟು ನಿನ್ನೆವರೆಗೂ ಸಿಕ್ಕಿರಲಿಲ್ಲ. ಇವತ್ತು ಡೆತ್ ನೋಟಲ್ಲಿ ಏನು ಬರ್ತಿದೆ ಅಂತ ಸವಿಸ್ತರವಾಗಿ ಮೀಡಿಯಾದಲ್ಲಿ ರಿಪೋರ್ಟ್ ಬರ್ತಿದೆ. ಫ್ಯಾಮಿಲಿ ಬಗ್ಗೆ ಬರ್ಕೋತಾರೆ. ಅದರಲ್ಲಿ ಮಗಳು ಒಂದು ವಾರ ಅಪ್ಪ ಅಂತಾರೆ, ಮತ್ತೆ ಮರೆತು ಬಿಡ್ತಾರೆ. ಮತ್ತು ದೊಡ್ಡವಳಾದ್ಮೇಲೆ ಅಪ್ಪ ನಿನ್ನ ಇಷ್ಟಪಡ್ತಾ ಇದ್ರು ಅಂತ, ಪ್ರೀತಿ ಮಾಡ್ತಿದ್ರು ಅಂತ ಹೇಳ್ತಿದ್ರು ಅಂತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಬರ್ದವ್ರೆ. ಇನ್ನೊಂದು ಪೊಲೀಸರು ಕಿರುಕುಳ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಥರದ ಘಟನೆಗಳು ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾನೋ ಹಿಂದೇನು ಕೂಡ 36 ಜನ ನಮ್ಮ ಕಾರ್ಯಕರ್ತರ ಕಗ್ಗೊಲೆ ಆಯ್ತು, ಹಿಂದೂ ಕಾರ್ಯಕರ್ತರು. ಇಲ್ಲಿ ಸಿದ್ದರಾಮಯ್ಯನವರಾಗಲಿ ಗೃಹ ಸಚಿವರಾಗಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ಈಶ್ವರಪ್ಪನವ್ರ ಕೇಸ್ ಆದಾಗ ಏನು ಬಾಯಿ ಬಡ್ಕೊಂಡಿದ್ದೆವರು. ಈಗ 6 ವರ್ಷ ವೇಷ ಕಾನೂನು ಎಲ್ಲ ಎಲ್ಲೋಯ್ತು ಇವರಿಗೆ. ಅದೇ ಏನು ಡೆತ್ ನೋಟ್ ಏನಿತ್ತು, ಆ ಹೇಳಿಕೆ, ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದು ಬೇಕಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ. ಅದೇ ದೊಡ್ಡ ಸಾಕ್ಷಿ. ಈಗ ಏನು ಹೇಳ್ತಾರೆ, ಅದು ವಾಟ್ಸಪ್ಪಲ್ಲಿ ಬಂದಿದೆ, ನಿಜನೋ ಸುಳ್ಳೋ ತನಿಖೆ ಮಾಡ್ತೀರಿ. ಬಿಜೆಪಿಯವರು ಏನೋ ಹೆಣದ ಮೇಲೂ ರಾಜಕೀಯ ಮಾಡ್ತೀರಂತೆ. ನೀವೇನ್ರ ಮೇಲೆ ಮಾಡಿದ್ರಿ? ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ಯಾವುದ್ರ ಮೇಲೆ ಮಾಡಿದ್ರಿ? ನೀವು ಹೆಣದ ಮೇಲೆ ತಾನೇ ಮಾಡಿದ್ದು. ಅವಾಗ ಹೆಣ ಇರಲಿಲ್ವಾ? ಇವಾಗ ಮಾತ್ರ ಹೆಣ ಬಂತ? ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು, ಬಿಜೆಪಿಯವರಾದ್ರೆ ತಪ್ಪಿತಸ್ಥರು. ಈ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ, ಇದೇ ಕಾನೂನು ವಿರುದ್ಧವಾದಂಥದ್ದು. ಇದರಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ವಲಸಾಗಿರುವಂಥದ್ದು. ಅದರಿಂದ ಈ ಹೋರಾಟವನ್ನು ನಾವು ಇಲ್ಲಿಗೆ ಬಿಡಲ್ಲ. ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ. ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ.